ಹಾಯ್, ಇವತ್ತು ನಾನು ಚೀಸ್ ಕೇಕ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಷ್ಟೇನು ಬೇಕಾಗಿಲ್ಲ, ಸಿಂಪಲ್ಲಾಗಿ ಇರುತ್ತೆ, ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಕೂಡ ಮಾಡಿ ನೋಡಿ, ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಅವ್ರ ಮನೆಯಲ್ಲಿದ್ದಾಗ ಸಾಟರ್ಡೆ ಸಂಡೇಸ್ ಆ ಥರ ಅವ್ರದ್ದು ಕೂಡ ಹೆಲ್ಪ್ ತೊಗೊಂಡು ಮಾಡಿ, ಅವ್ರು ಕೂಡ ಇಷ್ಟಪಟ್ಟು ಮಾಡ್ತಾರೆ. ಈಸಿಯಾಗಿದೆ ಇದು ಮಾಡೋದು. ಬನ್ನಿ ಇದಕ್ಕೆ ಏನೇನು ಬೇಕಂತ ಇವಾಗ ನೋಡೋಣ. ಇದಕ್ಕೆ ಕ್ಯಾಡ್ಬರಿ ಚಾಕ್ಲೇಟ್ ತೊಗೊಂಡಿದ್ದೀನಿ, ಮತ್ತು ವೆನಿಲಾ ಎಸೆನ್ಸ್, ಅಮೂಲ್ ಬಟರ್ ತೊಗೊಂಡಿದ್ದೀನಿ, ಮತ್ತು 1/2 ಲೀಟರ್ ಮಿಲ್ಕ್ ಬೇಕು. ಇದು ಅಮೂಲ್ ಕ್ರೀಮ್, ಶುಗರ್ ಮತ್ತು ಬಿಸ್ಕೆಟ್ ತೊಗೊಂಡಿದ್ದೀನಿ. ಇದನ್ನು ಜಾರಲ್ಲಿ ಹಾಕಿ ಮೆತ್ತಗೆ ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಬಟರನ್ನು ಮೆಲ್ಟ್ ಮಾಡಿ ಈ ಥರ ಮೆಲ್ಟ್ ಆದಮೇಲೆ ಅದನ್ನು ಬಿಸ್ಕೆಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಬಾಟಲಲ್ಲಿ ಈ ಥರ ಫಿಲ್ ಮಾಡ್ಕೊತಾ ಇದ್ದೀವಿ. ಇದನ್ನು ಲೇಯರ್ಸ್ ಹಾಕಬೇಕ್ರಿ. ಫಸ್ಟ್ ಲೇಯರು ಈ ಥರ ಹಾಕಬೇಕು. ಇದನ್ನು ಈ ಥರ ಚೆನ್ನಾಗಿ ಒತ್ತಿ, ಇದಾದಮೇಲೆ ಸೆಕೆಂಡ್ ಲೇಯರಲ್ಲಿ ಮಿಲ್ಕ್ ಹಾಕಿ, ಅದರಲ್ಲಿ ಸ್ವಲ್ಪ ವೆನಿಗರ್ ಹಾಕಿ ಅದನ್ನು ಹಾಲು ಈ ಥರ ಮಾಡ್ಕೋಬೇಕು. ಇದನ್ನು ಆದಮೇಲೆ ಅದನ್ನು ಮತ್ತೆ ಹಾಲಲ್ಲಿ ಕ್ರೀಮ್ ಬೀಟ್ ಮಾಡಿ ಈ ಥರ ಸೆಕೆಂಡ್ ಲೇಯರ್ ಹಾಕ್ತಾಯಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಡಿ. ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ, ಶುಗರ್ ಹಾಕಿ ಮತ್ತು ಕ್ರೀಮ್ ಹಾಕಿ, ನಾವು ಹಾಲು ಹೊಡೆದಿರ್ತೀವಲ್ಲ ಅದನ್ನು ಕೂಡ ಮಿಕ್ಸಿಯಲ್ಲಿ ಹಾಕಿ, ಮತ್ತು ಕ್ಯಾಡ್ಬರೀಸ್ ಏನು ಮಾಡಬೇಕಂದ್ರೆ ಈ ಥರ ಡಬಲ್ ಬಾಯ್ಲ್ ಮಾಡಬೇಕ್ರಿ. ಈ ಥರ ಇಟ್ಟು ಅದನ್ನು ಮೆಲ್ಟ್ ಮಾಡಿ ಅದರಲ್ಲೇ ಕ್ರೀಮ್ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ಥರ್ಡ್ ಲೇಯರ್ ಆಗಿ ಈ ಥರ ಹಾಕಬೇಕು. ನಾವು ಈ ಥರ ಸಪ್ರೇಟ್ ಬಾಟಲಲ್ಲಿ ಹಾಕ್ತಾಯಿದ್ದೀವಿ. ಇದನ್ನು ನಾವು ಮಕ್ಕಳೇ ಮಾಡ್ತಾಯಿದ್ದಾರೆ, ಇಲ್ಲಾಂದರೆ ನೀವು ಒಂದೇ ಕಂಟೈನರಲ್ಲಿ ಮಾಡ್ಬೋದು ಈ ಥರ. ಇದು ಆಯ್ತು ರೀ. ಇದನ್ನು 3 to 4 hours ಫ್ರಿಜ್ಜಲ್ಲಿ ಇಟ್ಟರೆ ಇವಾಗ ಚೀಸ್ ಕೇಕ್ ರೆಡಿ. ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.